ಅಬ್ಬರದ ಕಾಮ ಅಂತನ. ಸರ್ ಎಲ್ಲರಿಗೂ ನಮಸ್ಕಾರ. ಗುರು ನನಗೆ ಹಳೆ ಸ್ನೇಹಿತರು. ಮಠ ಸಿನಿಮಾ ರಿಲೀಸಿಗೆ ಮುಂಚೆ ಉದಯ ಟಿ ವಿಲಿ ನೀವು ಆ್ಯಂಕರಿಂಗ್ ಮಾಡಬೇಕು ಅಂದ್ಬಿಟ್ಟು ಒಂದು ಚಾನಲ್ ತಗೊಂಬಂದು ಮೈಕ್ ಇಟ್ಬಿಟ್ಟು ನನ್ನ ಪ್ರಶ್ನೆ ಕೇಳು ನೀನು, ನಾನು ಉತ್ತರ ಕೊಡ್ತೀನಿ ಅಂತ. ಪ್ರಶ್ನೆ ಏನು ಕೇಳೋದು ಗುರು ಹತ್ರ? ಪ್ರಶ್ನೆನೂ ನಾನು ಸುಮ್ಮನೆ ಕೇಳೋದು, ಹಿಂಗೆ ಬಾಯಿ ಬಿಡೋಂಗಿಲ್ಲ, ಉತ್ತರ ಪ್ರಶ್ನೆ ಎರಡೂ ಹೇಳ್ಬಿಡೋದು. ಎಲ್ಲ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅದನ್ನೆಲ್ಲ ಇಂಟರ್ವ್ಯೂ ಮಾಡಿ, ನಾಳೆ ಬರ್ತದೆ ನೋಡು ಟಿ ವಿಲಿ ಚಂದ್ರು, ಸಖತ್ತಾಗಿ ಮಾತಾಡಿದ್ದೆ. ಬಂದು ಎರಡೇ ಡೈಲಾಗ್ ಹೇಳಿರೋದು, ನಾನು ಮಿಕ್ಕಿದ್ದೆಲ್ಲ ಗುರುಗಳು ಹೇಳ್ಬಿಟ್ಟಿದ್ದಾರೆ. ಅವ ಬಾರೆ ಸಿಕ್ಕಾಪಟ್ಟೆ ನಮಗೂ ಕೆಲಸ ಕೊಟ್ಟಿದೆ. ಅವ್ರ ಮಿಸ್ಸಸ್ ಅಲ್ಲೇ ಪರಿಚಯ ಆಗಿದ್ದು ನನಗೆ, ಡೈರೆಕ್ಟರ್ ಸ್ಪೆಷಲ್ ಪಿಕ್ಚರಲ್ಲಿ ಕರೆದ. ಆ ಕಾಸ್ಟ್ಯೂಮ್ ಚಂದ್ರಿಗೆ ಹಾಕ್ಸಿ, ಕಾಸ್ಟ್ಯೂಮ್ ಹಾಕ್ಸ್ದೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂತಿದ್ದೆ. ಪ್ಯಾಕಪ್ ಚಂದ್ರು ನಾಳೆ ಬಾ ಅಂದ್ರೆ ಸರಿ. ಮಾರನೇ ದಿವಸ ಬಂದೆ, ತಿರ್ಗಾ ಕಾಸ್ಟ್ಯೂಮ್ ಹಾಕ್ಕೊಂಡೆ, ಕುಣಿಸಿದ್ದೆ. ತಿರ್ಗಾ ಕುಣಿಸ್ಬಿಟ್ಟು ಬೆಳಗ್ಗೆ ಸರಿ ಚಂದ್ರು ಪ್ಯಾಕಪ್ ನಡಿ ಸಾಯಂಕಾಲ. ಆಯಿತು. ತಿರ್ಗಾ ಇನ್ನೊಂದು ದಿವಸ ಕರೆಸಿದ್ರು. ಮೂರನೇ ದಿವಸ ಬಂದೆ. ಇನ್ನೊಂದು ದಿವಸ ಬರೋಕ್ಕೆ ಹೋಗಲಿಲ್ಲ ನಾನೇ. ಎಲ್ಲಿ ನಾನು ಹುಡುಕಿ ಕೇಳೋಣ ಅಂದ್ರೂ ಕ್ಯಾರವನಲ್ಲಿ ಮಲಗಿರೋದು. ಒಂಥರ ಒಬ್ಬೊಬ್ಬ ಡೈರೆಕ್ಟರ್ ಎಲ್ಲ ದೊಡ್ಡ ಚಿಕ್ಕ ಸಣ್ಣ ಪುಟ್ಟ ಎಲ್ಲ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ದೀನಿ. ಅಂದರೆ ಸ್ನೇಹಿತರಾಗಿ ಭಾರಿ ಸ್ನೇಹಿತರಾಗಿದ್ದರಿಂದ ನಡಿ ಚಂದ್ರು ಇವತ್ತೇನು ಬೇಡ ಮಖ ತೊಳ್ಕೊಳ್ಳೋಣ ಅಂದ್ಬಿಡೋರು. ಮಖ ತೊಳ್ಕೊಳ್ಳೋದಂದರೆ ಅದು ಬೇರೆ, ನಾವು ಗುಂಡು ಹಾಕೋದು ಅಂತ, ಅದರಲ್ಲೇನು ಮುಚ್ಚುಮರೆ ಇವಾಗಿನ ಹಾಕ್ಕೊತಾ ಇದ್ವಿ. ಆ ಥರ ಸ್ನೇಹಿತರು ನಾವು. ಸಿನಿಮಾದ ಬಗ್ಗೆ ತುಂಬ ಚೆನ್ನಾಗಿ ನಾವು ತಿಳ್ಕೊಂಡ್ರೆ, ಉದಯ ಮೆಹ್ತಾ ಅವ್ರ ಸಿನಿಮಾ ಒಂದು 2-3 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ನಾನು. ಇವಾಗಿನ ಸಿನಿಮಾ ಏನು ಅಂತ ಇವ್ರು ಹೇಳ್ತಾರೆ. ಉದಯ ಮೆಹ್ತಾ ಅವರು ಈ ಸಿನಿಮಾಗೆ ಒಳ್ಳೇದಾಗಲಿ. ರವಿ ದೀಕ್ಷಿತ್ ನಿರ್ಮಾಪಕ, ಈ ಸಿನಿಮಾದ ನಿರ್ಮಾಪಕ ನನ್ನ ರಮೇಶ್ ಅವರು, ಮತ್ತು ರವಿ ದೀಕ್ಷಿತ್ ನನ್ನ ಭಾರಿ ಹಳೆಯ ಸ್ನೇಹಿತರು. ಏನಿಲ್ಲ, ಅವ್ನು ನನ್ನ ಮದುವೆ ಮಾಡಿಸ್ದ, ನಾನು ಅವ್ನ ಮದುವೆ ಮಾಡಿಸ್ದೆ ನಿಂತ್ಕೊಂಡು. ನಾವು ಫ್ರೆಂಡ್ಸು, ಆ ರೀತಿ ಫ್ರೆಂಡ್ಸು. ಎಲ್ಲರಿಗೂ ಒಳ್ಳೇದಾಗಲಿ, ಈ ಸಿನಿಮಾಗೆ ಒಂದು ದೊಡ್ಡ ಹಿಟ್ಟಾಗಲಿ.